ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಎಚ್.ಡಿ. ರೇವಣ್ಣ ಅವರು ಇವತ್ತು ಬಿಡುಗಡೆಯಾಗಿದ್ದಾರೆ. ಬಿಡುಗಡೆ ಆಗ್ತಾ ಇದ್ದ ಹಾಗೆ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ 6 ದಿನಗಳ ಬಳಿಕ ಎಚ್.ಡಿ. ರೇವಣ್ಣ ಅವರ ಬಿಡುಗಡೆ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಜಿ ಮಂತ್ರಿ ರೇವಣ್ಣ. ನನ್ನ ಮೇಲೆ ಬಂದಿರುವಂತಹ ಆಪಾದನೆ, ಅದರಿಂದ ನಾನು ಹೊರಬರ್ತೇನೆ. ನನಗೆ ನ್ಯಾಯಾಂಗದ ಬಗ್ಗೆ ಅಪಾರವಾದಂತಹ ಗೌರವವಿದೆ. ಕಳೆದ 11 ದಿನಗಳಿಂದ ಕಾನೂನನ್ನು ನಾನು ಪಾಲಿಸಿದ್ದೇನೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಮೊದಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೌರವ ಇದೆ. ಇವತ್ತು ಕಳೆದ 11 ದಿವಸದಿಂದ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವ್ರ ಬಂದು ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನ್ನ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ಕಾಲುವೆ ನನಗೆ ನ್ಯಾಯಾಂಗದ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಇವತ್ತು ಕಳೆದ 11 ದಿವಸದಿಂದ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವ್ರ ಬಂದು ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನ್ನ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ಕಾಲುವೆ ಎಚ್.ಡಿ. ರೇವಣ್ಣನವರು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಇದೊಂದು ರಾಜಕೀಯ ಷಡ್ಯಂತ್ರ, ಪಿತೂರಿ, ಎಲ್ಲದರ ಬಗ್ಗೆಯೂ ಕೂಡ ನಾನು ಮಾತನಾಡ್ತೇನೆ, ಕಾಲಾವಕಾಶ ಬೇಕು ಅನ್ನುವ ಅರ್ಥದಲ್ಲಿ ಹೇಳಿದ್ರು. ಬಟ್ ಜೈಲಿಂದ ಬಿಡುಗಡೆ ಆದ ನಂತರ ಎಚ್.ಡಿ. ರೇವಣ್ಣನವರ ಪ್ರತಿಕ್ರಿಯೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಘು, ಎಚ್.ಡಿ. ರೇವಣ್ಣನವರ ಬಂಧನ ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅವರು ರಾಜಕೀಯವಾಗಿ ಮಾತನಾಡಿದ್ರು. ಇದೊಂದು ಷಡ್ಯಂತ್ರ, ಪಿತೂರಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಜೈಲಿನಿಂದ ಹೊರಬಂದ ಬಳಿಕ ಅವರ ಹೇಳಿಕೆ, ಅವರ ಪ್ರತಿಕ್ರಿಯೆ ಏನು ಅನ್ನೋದು ಕುತೂಹಲ ಜಾಸ್ತಿ ಆಗ್ತಾ ಇತ್ತು. ರಾಜಕೀಯವಾಗಿಯೇ ಟ್ಯಾಕಲ್ ಮಾಡ್ತಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಈ ಬೆನ್ನಲ್ಲೇ ಸಾಫ್ಟ್ ಆಗಿ ಮಾತನಾಡಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಏನೆಲ್ಲ ಮಾತನಾಡಿದ್ರು, ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ರು ಅಂತ? ಖಂಡಿತವಾಗಿಯೂ ಪ್ರೇಮ್, ಘಟನೆ ಆದ ಬಳಿಕ ರೇವಣ್ಣ ಅವರು ಅಂದರೆ ಮೆಡಿಕಲ್ಗೆ ಕರ್ಕೊಂಡು ಹೋದಿದ್ದಿನ ರೇವಣ್ಣ ಇದ್ದಂಥ ಆ ಆಕ್ರೋಶ ಇವತ್ತು ರೇವಣ್ಣ ಅವರಲ್ಲಿ ಕಂಡಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕಾರಣ ಅವತ್ತು ನೇರವಾಗಿ ಆರೋಪವನ್ನು ಮಾಡ್ತಾರೆ, ಇದು ರಾಜಕೀಯ ಷಡ್ಯಂತ್ರದಿಂದ ನನ್ನನ್ನು ಬಲೆಗೆ ಬೀಳಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಅದಾದ ಬಳಿಕ ಈಗ ಪರಪ್ಪನಗರದಿಂದ ಆಚೆ ಬಂದ ಮೇಲೆ, ಬೇಲ್ ಮೇಲೆ ಆಚೆ ಬಂದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರಗಳಿತ್ತು. ರೇವಣ್ಣ ಅವರು ರಿಯಾಕ್ಷನ್ ಅನ್ನು ಮಾಡ್ಬೋದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರ, ಜೊತೆಗೆ ಅವರ ವಿಚಾರಗಳ ಪ್ರಸ್ತಾಪ ಏನು ಮಾಡ್ತಾರೆ, ಆ ಪ್ರಸ್ತಾಪದ ಮೇಲೆ ಒಂದಷ್ಟು ರಾಜಕೀಯ ಚರ್ಚೆಗಳಿಗೆ ಕಾರಣವಾಗಬಹುದು, ರಾಜಕೀಯ ಬೆಳವಣಿಗೆಗಳಿಗೂ ಕಾರಣ ಆಗ್ಬೋದು ಅನ್ನುವಂಥ ಒಂದಷ್ಟು ವಿಚಾರಗಳು ಚರ್ಚೆಯಲ್ಲಿ ಇದ್ವು. ಬಟ್ ಆದರೆ ಇವತ್ತು ರೇವಣ್ಣ ಅವರು ಮಾತಾಡಿರುವಂಥ ಮಾತು ಎಲ್ಲ ಒಂದು ಕಡೆ ಅವರು ಸಾಫ್ಟ್ ಆಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಂದರೆ ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ನಾನು ಸದ್ಯಕ್ಕೆ ಮಾತನಾಡೋದಿಲ್ಲ, ನನಗೆ ದೇವರ ಮೇಲೆ ನಂಬಿಕೆ ಇದೆ, ಜೊತೆಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅಂತಷ್ಟೇ ಹೇಳಿ ಎಲ್ಲ ಒಂದು ಕಡೆ ಅಂತರವನ್ನು ಕಾಯ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ನಾನು ಯಾವುದೇ ರೀತಿಯಾದಂತಹ ಚರ್ಚೆಗಳನ್ನು ಮಾಡೋದಿಲ್ಲ, ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಅವರ ವಕೀಲರು ಕೂಡ ಒಂದಷ್ಟು ಸಲಹೆಗಳನ್ನು ನೀಡಿದ್ದಾರೆ. ನೇರವಾಗಿ ಮಾಧ್ಯಮಗಳಿಗೆ ಹೆಚ್ಚಿನ ಹೇಳಿಕೆಗಳನ್ನು ಕೊಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಗಳನ್ನ ನೀಡಿದ್ದಾರೆ. ಸೊ ಈ ಎಲ್ಲ ಆಧಾರದ ಮೇಲೆ ರೇವಣ್ಣ ಅವರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗೆ ಮುಂದಾಗ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ವಕೀಲರು ಅವರು ನೀಡಿರುವಂತಹ ಸಲಹೆ ಏನಿದೆ ಅದರ ಆಧಾರದ ಮೇಲೆ ಅಷ್ಟೇ ಈಗ ಪ್ರತಿಕ್ರಿಯೆಯನ್ನು ನೀಡಿ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದಾದ ಬೆನ್ನಲ್ಲೇ ಈಗ ಟೆಂಪಲ್ ರನ್ ಅನ್ನು ಮುಗಿಸಿ ನೇರವಾಗಿ ವಾಪಸ್ ಮತ್ತೆ ದೇವೇಗೌಡರ ಮನೆಗೆ ಬಂದಿರುವಂಥದ್ದು, ಪದ್ಮನಾಭನಗರದ ನಿವಾಸ ಏನಿದೆ ಅಲ್ಲಿಗೆ ವಾಪಸ್ ಬಂದಿದ್ದಾರೆ. ಪ್ರೇಮ್. ಓಕೆ ರಘು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ.